ವೆಲ್ಕಮ್ ಟು ರೆನಲ್ ರಿವಾ ವ್ಲಾಗ್ಸ್. ನಾನಿವತ್ತು ಬಾಳೆಹಣ್ಣಿನ ಮಂಗಳೂರು ಬನ್ಸನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ದೊಡ್ಡ ಗಾತ್ರದ 2 ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಈ ಬಾಳೆಹಣ್ಣನ್ನು ಸುಲಿದು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಈ ಥರ ಇದು ಮಾಡಿಕೊಳ್ಬೇಕು, ಸ್ಮ್ಯಾಶ್ ಮಾಡಿಕೊಳ್ಬೇಕು. ನಾನೊಂದು ಫೋರ್ಕ್ ಮುಖಾಂತರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 4 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಸಿಹಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಪಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪವೇ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಾನು 2 ಕಪ್ಪಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಮೊದಲು ಸ್ವಲ್ಪನೇ ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ತೆಗೆದುಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನು 1 ಕಪ್ಪಲ್ಲಿದ್ದ ಅರ್ಧದಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಟ್ಟಿ ಒಂದು ಚಪಾತಿ ಹಿಟ್ಟಿನ ಥರ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ, ಇದು ನಾನೀಗ ಹಿಟ್ಟನ್ನೆಲ್ಲ ನಾದಿಯಾಗಿದೆ. ಈಗ ನೋಡಿ ಈ ಹದಕ್ಕೆ ಬಂದಿದೆ. ಅಂದರೆ ಚಪಾತಿಗಿಂತ ಲಟ್ಟಿಸೋಗಿಂತ ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ನಾನು ಇಟ್ಬಿಡ್ತೀನಿ. ಸೊ ಜಾಸ್ತಿ ಹೊತ್ತು ನಾನು ಇದು 5-6 ಗಂಟೆಗಳಷ್ಟು ಕಾಲ ನಾನು ಇಡೋಲ್ಲ. ಈಗ ಒಂದು 10-20 ನಿಮಿಷದಲ್ಲೇ ನಾನು ಬನ್ಸನ್ನು ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳೋಣ. ನೋಡಿ, ನಾನೀಗ ಅರ್ಧ ಗಂಟೆಯಷ್ಟು ಕಾಲ ಇಟ್ಟಿದ್ದೇನೆ. ಈಗ ಇದನ್ನು ತೆಗೆದು ನೋಡೋಣ ಯಾವ ರೀತಿ ಇಟ್ಟು ಬಂದು. ನೋಡಿ, ಈ ಥರ ಸಾಫ್ಟಾಗಿ ಬಂದಿದೆ. ಮಾಡಿ ಅದನ್ನು ಈಗ ಲಟ್ಟಿಸ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಪುಡಿಯನ್ನು ಹಾಕ್ಕೊಳ್ಳೋಣ ಈ ಥರ. ಇನ್ನು ಈ ಬಾಲನ್ನು ನೋಡಿ ಈ ಥರ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ಇನ್ನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಲಟ್ಟಿಸಿಟ್ಟಂಥ ಈ ಪೂರಿಯನ್ನು ಈಗ ಹಾಕ್ಕೊಳ್ಳೋಣ. ಈಗ ಎಣ್ಣೆಯಲ್ಲಿ ಬಿಡೋಣ. ನೋಡಿ ಈ ಥರ ಇದು ಫ್ರೈ ಆಗಲಿ. ನೋಡಿ, ಇದು ಈ ಥರ ಉಬ್ಬಿ ಬರ್ತಾ ಉಂಟು. ಸಣ್ಣ ಉರಿಯಲ್ಲಿಟ್ಟು ಇದು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು. ನೋಡಿ, ಇದನ್ನು ಇನ್ನೊಂದು ಸೈಡ್ಗೆ ಮಗಚಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು. ನೋಡಿ, ಇದು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೀಗ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಇನ್ನು ಇದನ್ನು ನಾವು ತೆಗೆದುಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಇಡೋಣ. ಹಾಗೆ ಉಳಿದ ಎಲ್ಲ ಇದು ಲಟ್ಟಿಸಿಟ್ಟಂಥ ಹಿಟ್ಟನ್ನು, ಬನ್ಸ್ ಹಿಟ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಮಂಗಳೂರು ಬನ್ಸ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ನೋಡಿ ಒಂದನ್ನು ಕಟ್ ಮಾಡಿ ನೋಡೋಣ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಉಬ್ಬಿ ಬಂದಿದೆ. ನೋಡಿ, ಇದು ನಾನು ತುಂಬ ಹೊತ್ತೇನು ಇಟ್ಕೊಳ್ಳಿಲ್ಲ. ಇದು ನಾನು ಅರ್ಧ ಗಂಟೆ ಮಾತ್ರ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ಒಳಗಡೆಯಿಂದ ಇದಾಗಿ ಫ್ಲಫಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ,
ಇದು ಇನ್ಸ್ಟಂಟ್ ಬನ್ಸ್, ಜಾಸ್ತಿ ಹೊತ್ತೇನಿಲ್ಲ, ಇದು ಹಾಫ್ ಆ್ಯನ್ ಅವರಲ್ಲಿ ಮಾಡ್ಬೋದು. ಜಾಸ್ತಿ ಹೊತ್ತು 7-8 ಗಂಟೆಗಳ ಕಾಲ ಇಡಬೇಕಾದ ಅವಶ್ಯಕತೆ ಏನಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.